ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನು ಅಂದರೆ ಇನ್ಸರ್ಟ್ ಹಿಂದೆಗಡೆ ಏನೇನು ಡೀಟೇಲ್ಸ್ನ ಕೊಟ್ಟಿರ್ತಾರೆ ಅನ್ನೋದನ್ನು ನೋಡೋವಂಥದ್ದು. ಈ ಇನ್ಸರ್ಟ್ ಹಿಂದೆ ಇರೋ ಡೀಟೇಲ್ಸ್ ಯಾಕೆ ಬೇಕು ಅನ್ನೋದಾದರೆ, ಇಲ್ಲಿರೋವಂಥ ಡೆಪ್ತ್ ಆಫ್ ಕಟ್ಟು ಫೀಡನ್ನು ನಾವು ತಗೊಂಡು ಆರ್ ಪಿ ಎಮ್ನ ಕಂಡುಹಿಡಿಬೋದು. ಈ ವಿ ಸಿ ಇದೆಯಲ್ಲ, ಈ ವಿ ಸಿ ಸಹಾಯದಿಂದ ನಾವು ಆರ್ ಪಿ ಎಮ್ ಎಷ್ಟು ಕೊಡ್ಬೋದು ಅನ್ನೋದನ್ನು ಕಂಡುಹಿಡ್ಕೋಬೋದು. ಈಗ ಒಂದು ಡಯಾಮೀಟ್ರ್ ಇರುತ್ತೆ, ನಮಗೊಂದು 100 ಡಯಾಮೀಟ್ರ್ ಇರುತ್ತೆ ಅಂದರೆ ಅದಕ್ಕೆ ಆರ್ ಪಿ ಎಮ್ ಎಷ್ಟು ಕೊಡಬೇಕು ಅಂತ ಒಂದು ಟೆಕ್ನಿಕಲಿ ನಾವು ಕಂಡುಹಿಡಿಯೋಂಥ ಒಂದು ಸೂತ್ರ ಇದೆ. ಸೊ ಅದು ಕಂಡುಹಿಡಿಯಬೇಕು ಅಂದರೆ ನಮಗೆ ಈ ವಿ ಸಿ ಅಂದರೆ ಏನು, ಈ ವಿ ಸಿ ವ್ಯಾಲ್ಯೂ ಏನು ಅನ್ನೋದನ್ನು ಗೊತ್ತಿರಬೇಕಾಗತ್ತೆ. ಸೊ ಅದ್ರ ಜೊತೆಗೆ ನಾವು ಇದು ಹಿಂದೆಗಡೆ ಏನೇನು ಡೀಟೇಲ್ಸ್ನ ಕೊಟ್ಟಿರ್ತಾರೆ ಅನ್ನೋದನ್ನು ಫಸ್ಟ್ ಒಂದು ಸಲ ನೋಡ್ಕೊಂಬರೋದಾದರೆ, ಈ TNMG ಅನ್ನೋದು ಇನ್ಸರ್ಟ್ನ ನೇಮು. ಸೊ ಇದು ಒಂದೊಂದು ಸ್ಪೆಲ್ಲಿಂಗ್ನ ನೋಡ್ಕೊಂಡು ಹೋಗೋದಾದರೆ, ಟಿ ಅಂದರೆ ಟ್ರಯಾಂಗುಲರ್ ಇನ್ಸರ್ಟ್ ಇದೆ ಅಂತ, ಎನ್ ಅಂದರೆ ರಿಲೀಫು ನ್ಯೂಟ್ರಲ್ ಇದೆ ಅಂತ, ಎಮ್ ಅಂದರೆ ನಮಗೆ ಟಾಲರೆನ್ಸ್ನ ಯಾವ ಥರ ಮೇಂಟೈನ್ ಮಾಡುತ್ತೆ, ಇದ್ರದ್ದು ಏನಿದೆ ಅಂದರೆ ಡಿಸೆನ್ಸಿಟಿ ಏನಿದೆ ಅಂದರೆ ಎಮ್ ಅಂದರೆ ಮೀಡಿಯಮ್ ಆಗಿದೆ ಅಂತ, ಜಿ ಅಂದರೆ ನಿಮಗೆ ಕ್ಲ್ಯಾಂಪ್ ಟೈಪ್ ಯಾವ ಥರ ಇದೆ, ಸ್ಕ್ರೂ ಅಥವಾ ಕ್ಲ್ಯಾಂಪ್ ಎರಡೂ ಇರುತ್ತೆ. ಜಿ ಅಂದರೆ ಸ್ಕ್ರೂ ಅಥವಾ ಕ್ಲ್ಯಾಂಪ್ ಎರಡೂ ಅಂತ. ಮತ್ತು ಬೇರೆ ಬಂದಾಗ ಬೇರೆ ಬೇರೆ ಥರ ಆಪ್ಷನ್ ಇರುತ್ತೆ. 16 ಅಂತ ಬಂದಾಗ ಇನ್ಸರ್ಟ್ನ ಲೆಂತ್ ಏನಿದೆಯೋ ಅದು 16 ಆಗಿರುತ್ತೆ. ಇನ್ನೊಂದು ಈ 04 ಇದೆಯಲ್ಲ, ಇದೇನು ಅನ್ನೋದಾದರೆ ಇನ್ಸರ್ಟ್ನ ಥಿಕ್ನೆಸ್ ಎಷ್ಟಿದೆ ಅಂತ, 4 mm ಇನ್ಸರ್ಟ್ ಥಿಕ್ನೆಸ್ ಇರುತ್ತೆ ಅಂತ. ಇವಾಗ ಇನ್ಸರ್ಟ್ ಇದರಲ್ಲಿ ಒಂದಿದೆ, ಈ ಇನ್ಸರ್ಟ್ನ ಥಿಕ್ನೆಸ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ 4 mm ಇದೆ ಅಂತ. 16 ಅಂದರೆ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿದ್ರೆ ನಮಗೆ 16 ಇದೆ ಅಂತ. ಸೊ ಇದನ್ನು ಡೀಟೇಲ್ಸ್ನ ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಏನು ಇದೆ ಅಂದರೆ 08 ಅಂದರೆ ಇನ್ಸರ್ಟ್ನ ಕಾರ್ನರ್ ರೇಡಿಯಸ್ ಯಾವುದು, ಇನ್ಸರ್ಟ್ನ ಇಲ್ಲಿ ರೇಡಿಯಸ್ ಏನಿದೆಯೋ, ಈ ರೇಡಿಯಸ್ ನೋಡೋದಾದರೆ ಇಲ್ಲಿ ರೇಡಿಯಸ್ ಇದೆಯಲ್ಲ, ಇದು ನಿಮಗೆ ಕಾರ್ನರ್ ರೇಡಿಯಸ್ಸು 0.8 ಇದೆ ಅಂತ. ಪೂರ್ತಿ ಡೀಟೇಲ್ಸ್ನ ಅಲ್ಲಿ ಇನ್ಸರ್ಟ್ ಬಾಕ್ಸಿಂದನೇ ಕೊಟ್ಟಿರ್ತಾರೆ. ನೆಕ್ಸ್ಟ್ ಏನಿದೆ ಡೀಟೇಲ್ಸ್ ಅಂತ ಬಂದಾಗ ನಿಮಗೆ HA ಅಂದರೆ ನಿಮಗೆ ಇದು ಬಂದು ಚಿಪ್ ಬ್ರೇಕಿಂಗ್ ಇರೋಂಥ ಒಂದು ಕೋಡು. ಸೊ ನೆಕ್ಸ್ಟ್ ಬರೋದಾದರೆ ಬಾಕ್ಸಲ್ಲಿ ಎಷ್ಟು ಪೀಸ್ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, PMK ಎಲ್ಲ ಇದೊಂದಕ್ಕೊಂದೊಂದು ಬೇರೆ 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 ಕಲರ್ಸ್ ಇದೆ. ಸೊ ಈ ಇನ್ಸರ್ಟು ಯಾವ ಗ್ರೇಡ್ಗೆ ಸೇರಿರೋದು ಅಂತ ಗೊತ್ತಾಗಬೇಕಂದ್ರೆ ಈ ಕಲರ್ಸ್ನ ನಾವು ನೆನಪಿಟ್ಕೋಬೇಕು. ಪ್ಲಸ್ ಯಾವುದ್ರ ಮುಂದೆ ಈ ಡಾಟ್ ಮಾರ್ಕ್ ಮಾಡಿದಾರೋ ಇದನ್ನು ಅದಕ್ಕೆ ಬಳಸ್ಬೋದು ಅಂತ ಇಲ್ಲಿ ಹೇಳಿರ್ತಾರೆ. ಸೊ ಏನು ಹೇಳುತ್ತೆ ಇದು ಅನ್ನೋದಾದರೆ ಇದು ನೋಡಿ, ಪಿ ಇದೆ, ಪಿಗೆ ಯಾವ್ಯಾವ ಮೆಟೀರಿಯಲ್, ಪಿ ಮುಂದೆ ಒಂದು ವೇಳೆ ಡಾಟ್ ಇದ್ದಿದ್ದರೆ ಅದರಲ್ಲಿ ಯಾವ್ಯಾವ ಮೆಟೀರಿಯಲ್ನ ಬಳಸ್ಬೋದು ಅನ್ನೋದಾದರೆ, ಪಿನಲ್ಲಿ ನಾವು ಮೈಲ್ಡ್ ಸ್ಟೀಲು ಯಾವುದು ಅಂದರೆ ಕಡಿಮೆ ಇರೋವಂಥದ್ದು EN8 EN19 ಈ ಥರ ಮೆಟೀರಿಯಲ್ ನಾವು ಪಿನಲ್ಲಿ ಬಳಸ್ಕೋಬೋದು. ಎಮ್ಮಲ್ಲಿ ಯಾವ್ದು ಬಳಸ್ಕೋಬೋದು ಅಂತ ಹೇಳೋದಾದರೆ ನಾವು SS 304 304 316 321 310. ಸೊ SS ಗ್ರೇಡ್ ಏನಿದೆಯೋ ಸ್ಟೈನ್ಲೆಸ್ ಸ್ಟೀಲು, ಅದಕ್ಕೆ ನಾವು ಎಮ್ ಮುಂದೆ ಡಾಟ್ ಮಾಡಿರೋಂಥ ಇನ್ಸರ್ಟ್ನ ಬಳಸ್ಕೋಬೋದು. ಸೊ ಇದು ಅದೇ ಇನ್ಸರ್ಟು, ಅದರ ಡೀಟೇಲ್ಸ್ನ ಕೆಳಗಡೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕೆ ಏನಕ್ಕೆ ಬಳಸಬೇಕು ಅನ್ನೋದಾದರೆ, ಕ್ಯಾಸ್ಟ್ ಐರನ್ನು ಕ್ಯಾಸ್ಟಿಂಗ್ ಮಾಡಿರೋವಂಥದ್ದು ಇರುತ್ತಲ್ಲ, ಫೋರ್ಜಿಂಗ್ ಮಾಡಿರೋ ಪೌಡ್ರ್ ಥರ ಮೆಟೀರಿಯಲ್ ಬರೋವಂಥದ್ದು. ಸೊ ಅದಕ್ಕೆ ನಾವು ಕೆ ಮುಂದೆ ಡಾಟ್ ಇರೋವಂಥ ಇನ್ಸರ್ಟ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬರೋದಾದರೆ ಎನ್ನಲ್ಲಿ ಏನೇನಿದೆ ನಮಗೆ, ಕಾಪರು, ಅಲ್ಯೂಮಿನಿಯಮು, ಬ್ರಾಸು, ಬ್ರಾಂಜು. ಸೊ ಅದಕ್ಕೆಲ್ಲ ನಾವು ಈ ಎನ್ ಮುಂದೆ ಡಾಟ್ ಇರೋವಂಥ ಇನ್ಸರ್ಟ್ನ ಬಳಸ್ಕೋಬೋದು. ಅಲ್ಲಿ ಏನಿದೆ ನೋಡೋದಾದರೆ, ಎಸ್ ನಮಗೆ ನಿಕ್ಕಲ್ಲು, ಟೈಟೇನಿಯಮ್ಮು ಈ ಥರ ವೆರಿ ಸ್ಟ್ರಾಂಗ್ ಮೆಟೀರಿಯಲ್ ಇರುತ್ತಲ್ಲ, ಸೊ ಆ ಇನ್ಸರ್ಟ್ಗೆ ಇಲ್ಲಿರೋವಂಥ ಡಾಟು, ಇಲ್ಲಿರೋವಂಥ ಇನ್ಸರ್ಟ್ನ ನಾವು ಎಸ್ ಇರೋದನ್ನ ಬಳಸ್ಕೋಬೋದು. ನೆಕ್ಸ್ಟ್ ಉಳಿದಿರೋದು ಇದರಲ್ಲಿ ಯಾವ್ದಾವ್ದು ಬಳಸ್ಬೋದು ಅನ್ನೋದಾದರೆ ನಾವು D2, H13, A2, M20, P20, EN31 ಇದನ್ನು ಬಳಸ್ಕೋಬೋದು. ಸೊ ಏನಂದರೆ 45 ಇಂದ 65 HRC ಇರೋವಂಥ ಮೆಟೀರಿಯಲ್ನು ಕೂಡ ನಾವು ಈ ಇನ್ಸರ್ಟಲ್ಲಿ ತೆಗಿಬೋದು. ಸೊ ನೆಕ್ಸ್ಟ್ ಇದ್ರ ಕೆಳಗಡೆ ಇರೋವಂಥ ಡೀಟೇಲ್ಸ್ ಏನಿದೆಯೋ ಇದು ಎಮ್ಗೆ ಸಂಬಂಧಪಟ್ಟಿರೋವಂಥದ್ದು, ಸ್ಟೈನ್ಲೆಸ್ ಸ್ಟೀಲ್ಗೆ ಹಾಕ್ಕೊಳ್ಳೋಂಥ ಇನ್ಸರ್ಟ್ ಇದು. ಸೊ ಇಲ್ಲಿ ಏನೇನಿದೆ 1.75 ಇದು ನಿಮಗೆ AP ಅಂದರೆ ಡೆಪ್ತ್ ಆಫ್ ಕಟ್ ಅಂತ. ಸೊ ಡೆಪ್ತ್ ಆಫ್ ಕಟ್ಟು ಈ ಇನ್ಸರ್ಟ್ ಬಳಸಿದ್ರೆ ಎಷ್ಟು ಕೊಡ್ಬೋದು, 0.8 ಇಂದ 3.5ವರೆಗೂ ಕೊಡ್ಬೋದು. ಅದು ನಮ್ಮ ಮೆಟೀರಿಯಲ್ ಹೋಲ್ಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೋಲ್ಡಿಂಗ್ ತುಂಬ ಚೆನ್ನಾಗಿದ್ರೆ ನಾವು ಜಾಸ್ತಿ ಕೊಟ್ಕೋಬೋದು, ಇಲ್ಲಾಂದರೆ ಕಡಿಮೆ ಕೊಟ್ಕೋಬೋದು. ಮೀಡಿಯಮ್, ಇದರದ್ದೊಂದು ಮೀಡಿಯಮ್ ಸೈಜ್ ಅಂತ ಬಂದರೆ, ಟಾಲರೆನ್ಸ್ ಅಂತ ಬಂದರೆ 1.7 ಬಂದು ನಿಮಗಿದು ಮಿಡಲ್ ಇದು. ಸೊ 1.75 ಬಳಸ್ಕೋಬೋದು. ಈ ಇನ್ಸರ್ಟ್ ಹಾಕಿದಾಗ ನೀವು ಇಷ್ಟು ಡೆಪ್ತ್ ಆಫ್ ಕಟ್ನ ಕೊಡ್ಬೋದು ಅಂತ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಇದು ಫೀಡ್ ರೇಟ್ ಎಷ್ಟಿರಬೇಕು ಅಂತ, FN ಅಂತಂದರೆ ಫೀಡ್ ರೇಟ್ ಎಷ್ಟು ಕೊಡ್ಬೋದು ಅಂತ ಕೂಡ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ 0.1 ಇಂದ 0.4ವರೆಗೂ ಕೊಡ್ಬೋದು. ಮೀಡಿಯಮ್ ಅಂತ ಬಂದಾಗ 0.2. ಇವಾಗ ನೀವು ಸಿಂಪಲಾಗಿ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀರಾ ಅಂದರೆ
ಇಷ್ಟು ಡೆಪ್ತ್ ಆಫ್ ಕಟ್ಟು, ಇದು ನಿಮಗೆ ಫೀಡ್ ಪಾಯಿಂಟು ಕೊಡ್ಬೋದು. ಅದ್ರ ಕೆಳಗೆ ಬಂದರೆ ನಿಮಗೆ ವಿ ಸಿ ಇದೆಯಲ್ಲ, ಸೊ ಇದು ಇಂಪಾರ್ಟೆಂಟ್. ಈ ವಿ ಸಿ ವ್ಯಾಲ್ಯೂಸ್ ಏನಿದೆಯೋ, ಈ ವಿ ಸಿ ವ್ಯಾಲ್ಯೂವಿಂದ ನಾವು ಆರ್ ಪಿ ಎಮ್ನ ಎಷ್ಟು ಕೊಡ್ಬೋದು ಅಂತ ಕಂಡುಹಿಡ್ಕೋಬೋದು. ಇವಾಗ ನಮ್ಗೆ ಇದನ್ನು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ಇದನ್ನು ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಈ ವಿ ಸಿ ವ್ಯಾಲ್ಯೂನ ನಾವು ಇದರ ಆಧಾರದ ಮೇಲೆ ನಾವು ಆರ್ ಪಿ ಎಮ್ನ ಕಂಡುಹಿಡ್ಕೋಬೋದು. ಇದು ನಿಮಗೆ ಇಂಚಸ್ಸಲ್ಲಿರುತ್ತೆ, ಮೀಟರ್ ಪರ್ ಮಿನಿಟ್ಸಲ್ಲಿರುತ್ತೆ. ಸೊ ನಾವು ಇದನ್ನು ಮಿಲಿಮೀಟರ್ಸ್ನ ಕನ್ವರ್ಟ್ ಮಾಡಿಕೊಂಡು ಹೇಗೆ ಪ್ರೋಗ್ರಾಮಲ್ಲಿ ಇನ್ಸ್ಟಾಲ್ ಮಾಡೋದನ್ನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಆ ವಿಡಿಯೋ ಮಾಡೋಕ್ಕೆ ಮುಂಚೆ ಈ ವಿಡಿಯೋಗೆ ಮಾಡ್ತಿರೋ ಕಾರಣವೇ ಈ ವಿ ಸಿ ಅಂದರೆ ಏನು ಅಂತ ಫಸ್ಟ್ ನಿಮಗೆಲ್ಲ ಗೊತ್ತಾಗಲಿ ಅಂತ. ಈ ವಿ ಸಿಯಿಂದ ಸಹಾಯದಿಂದನೇ ನಾವು ನೆಕ್ಸ್ಟ್ ಆರ್ ಪಿ ಎಮ್ನ ಕಂಡುಹಿಡಿಬೋದು. ಅದಕ್ಕೆ ಅದೋ ಒಂದು ಸೂತ್ರ ಇರುತ್ತೆ ನಿಮಗೆ. ಪೈ ಬಳಸ್ಕೊಂಡು ಡಯಾಮೀಟರ್ನ ಹಾಕ್ಕೊಂಡು ನಿಮಗೆ ಅದರ ಆರ್ ಪಿ ಎಮ್ನ ಎಷ್ಟು ಬರುತ್ತೆ ಎಕ್ಸಾಕ್ಟಾಗಿ ಆರ್ ಪಿ ಎಮ್ ಕಂಡುಹಿಡಿಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಸೂತ್ರ ಇದೆ. ಸೊ ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಇವಾಗ ನೋಡೋದಾದರೆ ಇಷ್ಟೇ ಡೀಟೇಲ್ಸು. ಯಾವುದ್ರ ಮುಂದೆ ಯಾವ್ಯಾವ ಡಾಟ್ ಇರುತ್ತೋ ಅದರಲ್ಲಿ ಯಾವ ಮೆಟೀರಿಯಲ್ ಬಳಸ್ಕೋಬೋದು ಅಂತ ಹೇಳೋವಂಥದ್ದು. ಇನ್ನೊಂದು ಸಲ ಕ್ವಿಕ್ಕಾಗಿ ನೋಡೋದಾದರೆ ಪಿ ಅಂತ ಬಂದರೆ ನಿಮಗೆ ಇಮಿಡಿಯೇಟಾಗಿ ಹೇಳಬೇಕು ಅಂದರೆ ಮೈಲ್ಡ್ ಸ್ಟೀಲು EN8 EN19 ಅಥವಾ ಬ್ರೈಟ್ ಮೆಟೀರಿಯಲ್ ಬರುತ್ತಲ್ಲ MS ಅದನ್ನು ಬಳಸ್ಕೋಬೋದು. ಎಮ್ ಅಂತ ಬಂದರೆ ನೀವು SS 304, 316, 321, 310 ಇದನ್ನು ಬಳಸ್ಕೋಬೋದು. ಕೆ ಅಂತ ಬಂದರೆ ಕ್ಯಾಸ್ಟ್ ಐರನ್ನು. ಎನ್ ಅಂತ ಬಂದಾಗ ನೀವು ಕಾಪರು, ಬ್ರಾಸು, ಬ್ರಾಂಜು, ಅಲ್ಯೂಮಿನಿಯಮು ಅದನ್ನು ಬಳಸ್ಕೋಬೋದು. ಎಸ್ ಅಂತ ಬಂದಾಗ ನೀವು ನಿಕ್ಕಲ್ಲು, ಟೈಟೇನಿಯಮು ಈ ಥರ ತುಂಬ ಹಾರ್ಡಿರೋಂಥ ಮೆಟೀರಿಯಲ್ ಬಳಸ್ಕೋಬೋದು. ಎಸ್ ಮುಂದೆ ಈ ಡಾಟ್ ಇದ್ದಾಗ. ಎಚ್ ಅಂತ ಇದ್ದಾಗ ನಿಮಗೆ D2, H13, A2, M2, P20, EN31 ಈ ಥರ ಹೈ ಗ್ರೇಡ್ ಇರೋದನ್ನು ನಾವು ಎಚ್ ಮುಂದೆ ಇರೋವಂಥ ಡಾಟ್ ಇರೋವಂಥ ಇನ್ಸರ್ಟ್ನ ಬಳಸ್ಕೋಬೋದು. ಸೊ ಅದು ಎಷ್ಟು ನಿಮಗೆ 45ಇಂದ 60 HRC ಹಾಡಿದ್ದೂ ಅದು ತೆಗೆಯುತ್ತೆ. ಸೊ ಇದು ಇನ್ಸರ್ಟ್ನ ಬ್ಯಾಕ್ ಸೈಡ್ ಡೀಟೇಲ್ಸು. ಇದೇ ಥರ ಬೇರೆ ಬೇರೆ ಯಾವ ಇನ್ಸರ್ಟ್ ಇಲ್ಲಿ CCMT, VNMG ಯಾವ ಇನ್ಸರ್ಟ್ ಇದ್ದರೂ ಅದ್ರ ಕೆಳಗಡೆ ನಿಮಗೆ ಅದರ ವಿ ಸಿ ವ್ಯಾಲ್ಯೂಸ್ನ ಕೊಟ್ಟಿರ್ತಾರೆ. ಆ ವಿ ಸಿ ವ್ಯಾಲ್ಯೂಸ್ನ ನೋಡಿಕೊಂಡು ನಾವು ಆರ್ ಪಿ ಎಮ್ ಎಷ್ಟು ಕೊಡ್ಬೋದು ಅನ್ನೋದನ್ನು ಕಂಡುಹಿಡ್ಕೋಬೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀವಿ. ಆ ವಿ ಸಿ ವ್ಯಾಲ್ಯೂ ಕಂಡುಹಿಡ್ಕೊಂಡು ಆರ್ ಪಿ ಎಮ್ ಕಂಡುಹಿಡಿಯೋದು ಯಾರ್ಯಾರಿಗೆ ಬೇಕೋ ಅವ್ರಿಗೆ ವೀಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ. ಆ ವಿಡಿಯೋನ ನೆಕ್ಸ್ಟ್ ನಾವು ಕಮೆಂಟ್ಸ್ನ ನೋಡಿಬಿಟ್ಟು ಅವಶ್ಯಕತೆ ಇದೆಯಲ್ವ ಅಂತ ನೋಡಿಬಿಟ್ಟು ಆ ವಿಡಿಯೋನ ಮಾಡ್ತೀವಿ. ಇಷ್ಟ ಆದಲ್ಲಿ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ಸ್ನ ಮಾಡಿ.